ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾಂಬಿಕೆಯನ್ನು ಹೋಲಿಸ್ಕೊಳ್ಳೋ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಅವಳನ್ನು ಹೋಲಿಸ್ಕೊಳ್ಳೋದಿದೆಯಲ್ಲ, ಅತ್ಯಂತ ಕಷ್ಟ. ಅದು ತಂತ್ರಾತ್ಮಿಕೆ, ಯಂತ್ರಾತ್ಮಿಕೆ, ಮಂತ್ರಾತ್ಮಿಕೆ. ಆ ಜಗನ್ಮಾತೆಯನ್ನು ನಾನು ಹೋಲಿಸ್ಕೊಂಡ್ಬಿಡ್ತೀನಿ ಯಾವುದೋ ಸಾಧನೆಗಳ ಮೂಲಕ ಅಂತ ಇದೆಯಲ್ಲ, ಅದು ಶುದ್ಧ ಸುಳ್ಳು. ಯಾಕಂದರೆ ಅವಳನ್ನು ಹೋಲಿಸ್ಕೊಳ್ಬೇಕು ಅಥವಾ ಅವಳನ್ನು ಹಿಡಿದಕ್ಕೆ ತಗೊಳ್ಬೇಕು ಅಂದರೆ ನಾವು ಆ ಮಟ್ಟದಲ್ಲಿದ್ದೀವ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾರು ಲಲಿತಾ ಪರಮೇಶ್ವರಿ? ತ್ರಿಮೂರ್ತಿಗಳಿಗೂ ತ್ರಿಶಕ್ತಿಯರಿಗೂ ತನ್ನ ಶಕ್ತಿಯನ್ನು ನೀಡುವಂಥವಳು, ಇಡೀ ಅನೇಕ ಬ್ರಹ್ಮಾಂಡಗಳ ಜನನಿಯಾಗಿರುವಂಥವಳು. ಆ ಸರ್ವೋಚ್ಚ ಶಕ್ತಿಯನ್ನು ನಿಯಂತ್ರಣಕ್ಕೆ ತಗೊಳ್ಬಿಡ್ತೀವಿ ಎನ್ನುವ ಕೆಲವರಿದ್ದಾರೆ. ಅದು ಹಾಸ್ಯವೋ ಅಥವಾ ಅವರ ಭ್ರಮೆಯೋ ಸಾಧ್ಯವೇ ಇಲ್ಲ. ನಮ್ಮನ್ನು ನಾವೇ ಜಗನ್ಮಾತೆ ಬ್ರಹ್ಮನನ್ನ ನಮೋಸ್ತು ನಾಲೀಕ ನಿಭಾನನಾಯೈ ನಮೋಸ್ತು ದುಃಖೋದಧಿ ಜನ್ಮಭೂಮ್ಯೈ ನಮೋಸ್ತು ಸೋಮಾಮೃತ ಸೋದರಾಯೈ ನಮೋಸ್ತು ನಾರಾಯಣ ವಲ್ಲಭಾಯೈ ನಮೋಸ್ತು ಹೇಮಾಂಬುಜ ಪೀಠಿಕಾಯೈ ನಮೋಸ್ತು ಭೂಮಂಡಲ ನಾಯಿಕಾಯೈ ನಮೋಸ್ತು ದೇವಾಧಿದಯಾಪರಾಯೈ ನಮೋಸ್ತು ಶಾರ್ದಾಯುಧವಲ್ಲ. ಆ ಯೋಚನಾ ಶಕ್ತಿಯೂ ಅವಳೆ. ಏನನ್ನು ಯೋಚಿಸಿದ್ರೆ ಮಾಡ್ತೀವೋ ಆ ಶಕ್ತಿಯೂ ಅವಳೆ. ಅಂದರೆ ನಾವು ಆ ಭ್ರಮೆಯಿಂದ ಅಥವಾ ಆ ಕೆಲಸದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಅವಳೇ ಮಾಡಿಸ್ತಾ ಇರ್ತಾಳೆ. ಈ ಸಮಯಕ್ಕೆ ಏನು ಬೇಕು, ಈ ಸಮಯಕ್ಕೆ ಏನು ಬೇಕು, ಈ ಸಮಯಕ್ಕೆ ಬೇಕು. ನಾನು ಅದನ್ನು ಬದಲಾಯಿಸ್ಕೊಳ್ತೀನಿ ಅನ್ನೋದು ಅಸಾಧ್ಯ. ಏನು ಮಾಡ್ಬೋದು? ಅವಳನ್ನು ಭಕ್ತಿಯಿಂದ ಅವಳಿಗೆ ಶರಣಾಗತರಾಗ್ಬೋದು. ಆಗ ಶಿವಜ್ಞಾನವನ್ನು ನೀಡ್ತಾ ಹೋಗ್ತಾಳೆ. ತನ್ನಲ್ಲಿ ತಾನು ಹೇಗೆ ಐಕ್ಯಲಾಗಿಸ್ಕೊಳ್ಳೋದು, ಆ ಭಗವದ್ಗೀತೆಯಲ್ಲಿ ಭಗವತ್ ಶಕ್ತಿಯೆಲ್ಲ ಹೇಗೆ ನನ್ನಲ್ಲಿ ವೃದ್ಧಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತಾಳೆ. ಹಾಗೆ ತಿಳಿಸೋ ಸಮಯ ಇದೆಯಲ್ಲ, ಸಾಕಷ್ಟು ಅನುಭವಗಳನ್ನು ಕೊಡ್ತಾ ಹೋಗ್ತಾಳೆ. ಮಂತ್ರಗಳು ಬೇಡ, ಯಂತ್ರಗಳು ಬೇಡ, ತಂತ್ರಗಳು ಬೇಡ. ಭಕ್ತಿಯ ಒಂದು ಶಕ್ತಿ ಸಾಕು ಅವಳನ್ನು ನಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ. ಶ್ರೀಚಕ್ರದ ಉಪಾಸನೆ ಹತ್ರ, ಶ್ರೀಚಕ್ರದ ಆರಾಧನೆ ಇದೆಯಲ್ಲ, ಅದು ನವಾವರಣಗಳಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಅವಳನ್ನು ಅಂತ್ಯ ಬಿಂದುವಲ್ಲಿ ನಾವು ನೋಡೋದು. ನಮ್ಮಲ್ಲಿ ಧ್ಯಾನ ಸ್ಥಿತಿಯಲ್ಲಿ ನಿಂತಾಗ ಇಡೀ ಶರೀರವೇ ಶ್ರೀಚಕ್ರವಾಗುತ್ತೆ. ಒಂದೊಂದು ಚಕ್ರಗಳಲ್ಲೂ ಕೂಡ ಆ ಜಗನ್ಮಾತೆ ತನ್ನ ಇರುವಿಕೆಯನ್ನು ತೋರಿಸ್ತಾ ಸಹಸ್ರದಳದಲ್ಲಿ ಪರಮೇಶ್ವರನೊಟ್ಟಿಗೆ ಕೂತಿದ್ದಾಳಲ್ಲ, ಅಲ್ಲಿ ತಲುಪುವುದೇ ಮಹಾಸಾಧನೆ. ಆ ಸಾಧನೆ ಆದಿ ಸಿಕ್ಕ ತಕ್ಷಣವೇ ಪ್ರಜ್ಞಾತ್ ಸ್ಥಿತಿ ಬರುತ್ತೆ. ಆ ಪ್ರಜ್ಞಾ ಸ್ಥಿತಿ ಬಂದಾಗ ಸುಷುಮ್ನಾವಸ್ಥೆ ಆಗಿರಬಹುದು, ಜಾಗೃತಾವಸ್ಥೆ ಆಗಿರಬಹುದು, ತುರ್ಯಾವಸ್ಥೆ ಆಗಿರಬಹುದು. ಆ ಅವಸ್ಥೆಗಳಲ್ಲಿ ಏನನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಥವಾ ಏನನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ರಾತ್ರಿ ನಾವು ನಿದ್ದೆ ಮಾಡ್ತೀವಿ ಅಂದರೆ ಆ ನಿದ್ದೆ ಕೂಡ ತುರ್ಯಾವಸ್ಥೆ, ಎಚ್ಚರವೇ ಆಗೋದಿಲ್ಲ ಕೆಲವರಿಗೆ. ಗಾಢ ನಿದ್ದೆ ಏನಿದೆಯಲ್ಲ, ಆ ರಿಲ್ಯಾಕ್ಸೇಷನ್, ಆ ಗಾಢ ನಿದ್ರೆಯೇ ಜಗನ್ಮಾತೆ. ನಿದ್ರೆ ಮಾಡ್ತಾ ಇದ್ದೀವಿ ಅಂದರೆ ಅದೊಂದು ಧ್ಯಾನವೇ. ನಿದ್ರೆಯನ್ನೇ ಮಾಡದೆ ಎಷ್ಟು ದಿನ ಇರ್ಲಿಕ್ಕೆ ಸಾಧ್ಯ? ಭ್ರಮಿತರಾಗೋಗ್ತೀವಿ, ಹುಚ್ಚರಾಗೋಗ್ತೀವಿ. ಹಾಗಾಗಿ ಆ ಜಗನ್ಮಾತೆಯನ್ನು ಸಾಕಷ್ಟು ರೂಪಗಳಲ್ಲಿ ನೋಡ್ತೀವಿ. ನಮ್ಮೊಳಗೆ ನೋಡ್ತಾ ಹೋಗಬೇಕು. ಅತಿ ಹೆಚ್ಚು ನಾವು ನೋಡ್ಕೊಳ್ಬೇಕು, ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಶ್ರೀಮಾತ್ರೇ ನಮಃ.